ಗ್ಯಾರಂಟಿ ತಾತ್ಕಾಲಿಕ ಎಂಬ ವಿಜೇಂದ್ರ ಹೇಳಿಕೆಗೆ ವಿಜೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಯನ್ನ ಕಾರಿರುವಂತದ್ದು. ಇನ್ನು ಗ್ಯಾರಂಟಿ ಏನ್ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೋ ಇವೆಲ್ಲವೂ ಕೂಡ ಈಗ ತಾತ್ಕಾಲಿಕ ಎಂಬಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಬಿವೈ ವಿಜೇಂದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈಗ ಕಿಡಿಯನ್ನ ಕಾರಿರುವಂತದ್ದು. ತಾತ್ಕಾಲಿಕ ಅಂದ್ರೇನು? ಅವರು ಶಾಸ್ತ್ರ ಹೇಳ್ತಾರ? ಅವ್ರೇನ್ ಭವಿಷ್ಯ ನುಡಿತಾರ? ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಯುತ್ತವೆ. ಮುಂದಿನ ವರ್ಷಕ್ಕೆ 52,000 ಕೋಟಿ ಮೀಸಲು ಇಡ್ತೇವೆ ನಾವು ಗ್ಯಾರಂಟಿಗಾಗಿ ಅನ್ನುವಂತ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದಾರೆ. ಮುಂದಿನ ಬಾರಿಯೂ ಕಾಂಗ್ರೆಸ್ ಸರ್ಕಾರ ಬರಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ 20 ಸ್ಥಾನ ಗೆಲ್ಲುತ್ತೆ. ಕಾಂಗ್ರೆಸ್ಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲಿ ಭೇಟಿ ಮುನ್ನ ಸಿಎಂ ಹೇಳಿಕೆಯನ್ನ ನೀಡಿರುವಂತದ್ದು. ಕಾಂಗ್ರೆಸ್ ಈ ಬಾರಿ ಮಿಷನ್ 20ಯನ್ನ ರೀಚ್ ಆಗೇ ಆಗುತ್ತೆ. 20 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಬೀಗುತ್ತೆ. ಒಳ್ಳೆಯ ರೆಸ್ಪಾನ್ಸ್ ಇದೆ ಜನಗಳಿಂದ ಅನ್ನುವಂತ ಹೇಳಿಕೆಯನ್ನ ಚಿಕ್ಕಬಳ್ಳಾಪುರ ಭೇಟಿಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗ್ಯಾರಂಟಿಗಳು ಏನು ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಇವೆಲ್ಲವೂ ಕೂಡ ತಾತ್ಕಾಲಿಕ, ಇದು ಮುಂದಿನ ದಿನಗಳಲ್ಲಿ ಮುಂದುವರಿಯೋದಿಲ್ಲ, ಇವು ಇಲ್ಲಿಗೆ ಸ್ಟಾಪ್ ಆಗಿ ಹೋಗ್ಬಿಡ್ತವೆ ಅನ್ನುವಂಥ ಹೇಳಿಕೆಯನ್ನ ನೀಡಿದ್ರು. ಅದಕ್ಕೆ ತಿರುಗೇಟನ್ನ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ತಾತ್ಕಾಲಿಕ ಅಂದ್ರೆ ಏನು? ಅವ್ರೇನು ಭವಿಷ್ಯ ನುಡಿತಾರ? ಗ್ಯಾರಂಟಿಗಳನ್ನ ನಾವು ಪೂರೈಕೆ ಮಾಡಿದೀವಿ, ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದನ್ನ ರೀಚ್ ಮಾಡುವಂತ ಕೆಪಾಸಿಟಿ ನಮಗಿದೆ. ಇದ್ರ ಬಗ್ಗೆ ಮಾತಾಡೋಕೆ ಅವರೆಲ್ಲ ಯಾರು? ಅವ್ರೇನು ಭವಿಷ್ಯ ಹೇಳ್ತಾರ ಕಾಂಗ್ರೆಸ್ ಪಕ್ಷದ ಬಗ್ಗೆ? ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲಲ್ಲ, ಇದು ಹೀಗೆ ಮುಂದುವರಿತಾ ಇರುತ್ತೆ. ಮುಂದಿನ ವರ್ಷಕ್ಕೆ ಕಾಂಗ್ರೆಸ್ಸೇ ಗೆದ್ದು ಬರುತ್ತೆ. ಆಗ್ಲೂ ಕೂಡ 52,000 ಕೋಟಿಯನ್ನ ನಾವು ಮೀಸಲಿಡ್ತೀವಿ ಗ್ಯಾರಂಟಿಗಳಿಗೋಸ್ಕರ. ಏನು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ನಾರಿ ಶಕ್ತಿ ಗ್ಯಾರಂಟಿಗಳನ್ನ ಒಟ್ಟು 5 ಗ್ಯಾರಂಟಿಗಳನ್ನ ಕೊಟ್ಟಿದೆಯೋ, ಮಹಿಳೆಯರಿಗೋಸ್ಕರ ಫ್ರೀ ಬಸ್ ಆಗಿರ್ಬೋದು, ಇನ್ನು ತಿಂಗಳಿಗೆ 2,000 ರೂಪಾಯಿ ಹಾಕುವಂಥದ್ದಾಗಿರ್ಬೋದು, ಅನ್ನಭಾಗ್ಯ ಯೋಜನೆ, ಅಕ್ಕಿಯನ್ನ ನೀಡ್ತಾ ಇಲ್ಲ ಆದ್ರೆ ಅದರ ಪರವಾಗಿ ದುಡ್ಡನ್ನ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಇನ್ನು ಯುವಕರಿಗೆ ಯುವ ನಿಧಿ ಅಂತ ಕೊಡ್ತಾ ಇದೆ. ಇವೇನು ಗ್ಯಾರಂಟಿಗಳಿದಾವೆ ಇದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡುವಂತಿಲ್ಲ. ಇದನ್ನ ನಾವು ಮುಂದುವರಿಸ್ತೀವಿ. ಅವ್ರೇನು ಭವಿಷ್ಯ ನುಡಿಯೋಲ್ಲ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋಕೆ, ನಮಗೆ ಕೆಪಾಸಿಟಿ ಇದೆ ಅವುಗಳನ್ನ ನಿಭಾಯಿಸುವಂಥದ್ದು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ನೀಡೋದ್ರ ಮೂಲಕ ಬಿವೈ ವಿಜೇಂದ್ರಗೆ ತಿರುಗೇಟನ್ನ ನೀಡಿದ್ದಾರೆ. ತಾತ್ಕಾಲಿಕ ಅಂದ್ರೆ ಆಫ್ಟರ್ ಲೋಕಸಭಾದು ಸ್ಟಾಪ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಸರ್. ಅದೇನು ಶಾಸ್ತ್ರ ಹೇಳ್ತಾರ ಅವರು? ಸರ್ ಶಾಸ್ತ್ರ ಹೇಳ್ತಾರ? ಕರ್ನಾಟಕದಲ್ಲಿ ಈ ಟರ್ಮು ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಯಾವ ಕಾರಣಕ್ಕೂ ಕೂಡ ಈ ಯೋಜನೆಗಳನ್ನು ನಿಲ್ಲಿಸಲ್ಲ, ಗ್ಯಾರಂಟಿಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಅದಕ್ಕೋಸ್ಕರನೇ 52,000 ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ